ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತು ನಮ್ಮ ಭೈರವ ಅವರು ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೆ ನಾವಿಬ್ಬರು ಸೈಕಲಲ್ಲಿ ಟ್ರಿಪ್ ಮಾಡ್ತಿದ್ವಿ. ಇವ್ರು ನೇಪಾಳವರೆಗೂ ಬರ್ತಾರೆ. ಅಲ್ಲಿ ಇನ್ನೊಂದು ನಾಯಿ ಇದೆ, ಅದಕ್ಕೆ ಇವರು ಫುಲ್ ಆ್ಯಕ್ಟಿವ್ ಮೋಡಲ್ಲಿದ್ದಾರೆ. ಇನ್ನು ನಾನು ನಿನ್ನೆ ರಾತ್ರಿ ಇಲ್ಲೇ ಉಳ್ಕೊಂಡಿದ್ದೆ. ನಾನು ಇವಾಗ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದ್ದೀನಿ. ನನ್ನ ಹಳೆ ಸ್ನೇಹಿತರಿದ್ದರು, 3 ವರ್ಷದ ಮುಂಚೆ ಭೇಟಿಯಾದವರು. ಅವ್ರದ್ದೇ ಜಮೀನಲ್ಲಿ ಲಾಸ್ಟ್ ಟೈಮ್ ಉಳ್ಕೊಂಡಿದ್ದೆ. ಈ ಟೈಮು ಅವ್ರ ಜಮೀನೆಲ್ಲ ಉಳಿಸಿದ್ರು. ಸೊ ಇವಾಗ ಇಲ್ಲಿ ಜಮೀನಲ್ಲಿ ಏನೇನು ಬೆಳೀತಾರೆ ಅಂತ ನೋಡಬೇಕು. ಹಿಂದೆ ಇದಂತೀವಿ ಔಡ್ಲ ಜಾಸ್ತಿ ಬೆಳೀತಾರೆ. ಇಲ್ಲಿರೋ ಔಡ್ಲ ಎಲ್ಲ ಇಷ್ಟಿಷ್ಟು ಹತ್ರ ಇರ್ತಾವೆ ಅಷ್ಟೇ, ಜಾಸ್ತಿ ಹತ್ರ ಬೆಳೆಯೋಲ್ಲ. ಮತ್ತು ಹೆಚ್ಚಾಗಿ ಜೀರಾ ಬೆಳೀತಾರೆ. ಜೀರಾ ಆಯಿತು ಕಣ, ಆಯಿತು. ಹೆಚ್ಚಾಗಿ ಜೀರಾ ಬೆಳೀತಾರೆ. ಇವಾಗ ನಾನು ನಿಮಗೆ ಜೀರಾ ತೋರಿಸ್ತೀನಿ, ಜೀರಾದ ಹೆಂಗಿರುತ್ತೆ ಅಂತ. ಇಲ್ಲಿ ಗುಜರಾತ್ ಪೊಲೀಸವರು ಚೆಕ್ ಪೋಸ್ಟ್ ಹಾಕೊಂಡವ್ರೆ. कर्नाटका साउथ अफ्रीका हाँ सो इವರು होम गार्ड GRD मतलब क्या? ग्राम रक्षक दल. नम्मल होम गार्ड्स इधंगे. इधर होम गार्ड्स होता है? नहीं होता है. आप भी होता है. कर्नाटक या साउथ अफ्रीका जवान. ठीक है, जाता हूँ. ಇಲ್ಲಿ ಗ್ರಾಮ ರಕ್ಷಕ ದಳ ಅಂತ ಬೇರೆ ಇರುತ್ತಂತಪ್ಪ. ನಮ್ಮಲ್ಲಿ ಹೋಮ್ ಗಾರ್ಡ್ಸ್ ಇರ್ತಾರೆ ಅಷ್ಟೇ ನೋಡಿ. ಅವ್ರಿಗಿನ್ನ ವಯಸ್ಸಲ್ಲಿ ದೊಡ್ಡವರು. ಅಲ್ಲೊಬ್ರು PC ಕೂತಿದ್ರು, ಚಿಕ್ಕ, ಒಂದು 30 ವರ್ಷ ಇರ್ಬೋದು. ಇವ್ರಿಗೊಂದು 45-43 ವರ್ಷ ಇರ್ಬೋದು. ಇವ್ರು ಅವ್ರಿಗೆ ಹೇಳ್ತವ್ರೆ ಸಾಬ್ ಅಂತ. ಇದು ಆ್ಯಕ್ಚುಲಿ ಈ ಸಿಸ್ಟಮ್ ಹೋಗಬೇಕು. ಸಾಬ್ ಅನ್ನೋದು ಇದೆಲ್ಲ ಹೋಗ್ಬೇಕು. ಅವ್ರ ಹೆಸರು ಹಿಡ್ದು ಕರಿಬೇಕು. ಉದಾಹರಣೆಗೆ ನನ್ನ ಹೆಸರು ಸುದರ್ಶನ್. ನನಗಿನ್ನ ದೊಡ್ಡ ವಯಸ್ಸವ್ರು ಯಾರೋ ಇದ್ದಾರೆ ಅಂದರೆ ಸುದರ್ಶನ್ ಅವರು ಅಂತ ಅವರು ಮೆನ್ಷನ್ ಮಾಡಬೇಕು. ನಾನು ಅವ್ರಿಗೆ ಅವ್ರ ಹೆಸರು ಹಿಡ್ದೇ ಮೆನ್ಷನ್ ಮಾಡಬೇಕು. ಈ ಗುಲಾಮ್ಗಿರಿ ಎಲ್ಲ ಹೋಗಬೇಕು, ಬ್ರಿಟಿಷರದ್ದು ಇದೆಲ್ಲ. ಮತ್ತೆ ನಾನು ಮರುಭೂಮಿಗೆ ಬಂದೀನಿ. ಸಖತ್ ಗಾಳಿ ಬೀಸಿದ, ಫುಲ್ ಜೋರಾಗಿ ಬಾರೋ ಅಂತ. ಇಲ್ಲಿ ಒಂದು 20 ಕಿಲೋಮೀಟ್ರ್ ಸ್ಟ್ರೆಚ್ ಇದೆ ಮರುಭೂಮಿ. ದಾಟಬೇಕಿದನ್ನು. ಈ ಮರುಭೂಮಿಯಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ. ನನಗನ್ಸುತ್ತೆ ಸೋಲಾರ್ ಪ್ಯಾನಲ್ ಹಾಕ್ತಿದ್ದಾರೆ ಅಂತ. ಆ ಸೋಲಾರ್ ಪ್ಯಾನಲ್ಗೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಿರ್ಬೋದು. ಬಟ್ ಸಖತ್ ಜೋರಾಗಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಸಖತ್ ಲಾರಿಗಳಿದೆ. ಇಲ್ಲೇನೋ ರೋಲರೆಲ್ಲ ಉಡಿಸ್ತಿದ್ದಾರೆ ರೋಡ್ ಮಾಡೋದಕ್ಕೆ ಅಂತ ಅನ್ನಿಸ್ತಿದೆ. ಆದರೆ ಆಲ್ರೆಡಿ ಇಲ್ಲೊಂದು ದೊಡ್ಡ ರೋಡ್ ಇದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದಿತ್ತು. ಅದು ಇದು ನೋಡ್ತಾ ಇದ್ದಾರೆ ರೋಡ್ ಅನ್ನಿಸ್ತದೆ ನನಗೆ. ಯಾಕಂದರೆ ಇತ್ತೀಚೆಗೆ ಇಲ್ಲಿ ಜಾಸ್ತಿ ಸೋಲಾರ್ ಪ್ಯಾನಲ್ಸ್ಗಳನ್ನ ಹಾಕ್ತಿರೋದ್ರಿಂದ ಇದೆಲ್ಲ ಸೋಲಾರಲ್ಲೇ ಆಗ್ತಿದೆ ಅಂತ ಅನಿಸುತ್ತೆ. ಇದೆಲ್ಲ ಸೋಲಾರ್ಗೋಸ್ಕರನೇ ಆಗ್ತಿದೆ ಅಂತ ಅನಿಸುತ್ತೆ. ಇದನ್ನೆಲ್ಲ ಪ್ರೈವೇಟ್ ಕಂಪ್ನಿಗೆ ಮಾರ್ಬಿಟ್ಟವ್ರೆ. ಪ್ರೈವೇಟ್ ಕಂಪ್ನಿಯವ್ರು ಸೋಲಾರ್ ಹಾಕ್ಕೊಂಡು ಮತ್ತೆ ಗೌರ್ಮೆಂಟ್ಗೆ ಅವ್ರು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾರೆ. ಏನೋ ಗಾಡಿ ತುಂಬ್ಕೊಂಬರ್ತಾಯಿದೆ, ಮಷೀನು, ಕ್ರೇನು. ಹೌದು, ಇಲ್ಲೊಂದು ಜಂಕ್ಷನ್ ಸಿಕ್ಕಿದೆ. ಕುಡಿಯೋ ನೀರೆಲ್ಲ ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಫಿಲ್ ಮಾಡಿಕೊಂಡು ಮುಂದಕ್ಕೆ ನನ್ನ ಪ್ರಯಾಣ ರಾಜಸ್ಥಾನ ಕಡೆಗೆ. ಇಲ್ಲಿಂದ ರಾಜಸ್ಥಾನ ಒಂದು 100 ಕಿಲೋಮೀಟ್ರ್ ಆಗುತ್ತೆ. ಅದು ಯಾವ ರಸ್ತೆಗೆ ಬಂದು ಬಿದ್ನೋ ಇದರಲ್ಲಿ ಬರೀ ಕಲ್ಲು ತುಂಬ್ಕೊಂಡವೆ. ನೀವು ನೋಡ್ತಾ ಇರ್ಬೋದು, ಯಾವ ದೊಡ್ಡ ದೊಡ್ಡ ಲಾರಿ ಓಡಾಡ್ದಂಗೆ ಇಲ್ಲಿ. ಅದಕ್ಕೆ ದೊಡ್ಡ ದೊಡ್ಡ ಗುಂಡಿ ಬಿದ್ದಾವೆ. ಇರೋ ಬರೋ ಕಲ್ಲೆಲ್ಲ ತಂದು ಇಲ್ಲೇ ಹಾಕೋರೆ. ಸೈಕಲ್ ಓಡ್ಸೋಕ್ಕೆ ಕಷ್ಟ ಆಗ್ತಿದೆ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಬಾರ್ಡರಲ್ಲಿ ರೋಡ್ಗಳು ಹಿಂಗೆ ಇತ್ತು. ಇದೆಲ್ಲ ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡರ್. ಇಲ್ಲಿಂದ ನಾವೊಂದು 20 ಕಿಲೋಮೀಟ್ರ್ ಎಡಕ್ಕೆ ಹೋದರೆ ನಮಗೆ ಪಾಕಿಸ್ತಾನ ಬಾರ್ಡರ್ ಸಿಗುತ್ತೆ. ಇದೆಲ್ಲ ನಮಗೆ ತುಂಬ ಮುಖ್ಯವಾದಂಥ ಒಂದು ರಸ್ತೆಗಳು. ಈ ರಸ್ತೆಗಳೆಲ್ಲ ಸೂಪರಾಗಿರಬೇಕು. ಯಾಕಂತಂದರೆ ಡಿಫೆನ್ಸ್ ಅವ್ರಿಗೆ ಸಖತ್ ಹೆಲ್ಪ್ ಆಗುತ್ತೆ. ಆದರೆ ಯಾಕೆ ಈ ರಸ್ತೆಗಳನ್ನ ಇಷ್ಟು ಖರಾಬಾಗಿಟ್ಟವ್ರು ಗೊತ್ತಿಲ್ಲ. ಇದರಿಂದ ಡಿಫೆನ್ಸ್ಗೆ ಏನಾದ್ರು ಎಮರ್ಜೆನ್ಸಿ ಇತ್ತು ಮತ್ತು ಎನಿಮಿ ಕಂಟ್ರಿಯವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದರೆ ಅವರು ಯುದ್ಧ ಸಾಮಗ್ರಿಗಳನ್ನೆಲ್ಲ ಸಾಗಿಸೋದಕ್ಕೆ ಈ ರಸ್ತೆಗಳನ್ನ ಬಳಸ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಏರ್ ಲಿಫ್ಟ್ ಮಾಡಬೇಕಾಗತ್ತೆ. ರಸ್ತೆಗಳೆಲ್ಲ ಈ ಹಣೆ ಬರೋಕ್ಕಿದ್ರೆ ಕಷ್ಟ. ಎಲ್ಲ ಕಡೆ ಏರ್ ಲಿಫ್ಟ್ ಮಾಡೋಕ್ಕೂ ಆಗೋಲ್ಲ. ರೋಡ್ಗಳು ಚೆನ್ನಾಗಿ ಇಟ್ಕೊಂಡಿರಬೇಕು.
ಸೊ ಇಷ್ಟು ದಿನ ಒಂಟೆ ಸಾಕೋರ್ನ ಮತ್ತು ದನ ಸಾಕೋರ್ನ ರಬ್ಬರಿ ನೋಡ್ತಿದ್ರಿ. ಇವರು ಕುರಿ ಸಾಕೋ ರಬ್ಬರಿ. ಜಯ ಮಾತಾಜಿ. ನಾಮ್ ಶಿವು ಕಿಟ್ಲಾ. ಹಾಂ ಸೊ 100 ಕುರಿ ಅವಂತೆ. ಕುರಿ ಬಾಲ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಎಷ್ಟು ಉದ್ದದೆ, ಫುಲ್ ನೆಲಕ್ಕೆ ತರೀತಿದೆ ಕುರಿ ಬಲ. ಹೇಗೆ ಪಕಡ್ನ ಬಪ್ಪು, ಹೇಗೆ ಪಕಡ್ನ नहीं आप पकड़ो हाँ मैं उसका बाल हाँ इसको पकड़ो अभी बस. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದ್ರ ಬಾಲನ. ನಾನು वीडियो उतारो ये मारो गाँव में इतना नहीं इतना छोटा छोटा तुम्हारे देश में छोटा छोटा आवड़ी नहीं आती है फिर आवड़ी नहीं ಇದು बड़ा ಇದು पूरा बड़ा मारो गाँव में वो छोटा इधर इतना छोटा. क्या देश ना तुम कर्नाटक 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 वो साउथ दक्षिण दक्षिण दक्षिण. मारो मारो घर में 3 हाँ આ બધું કઈ બાજુ આ કૂતરા કઈ બધું કૂતરાનું સાઉથ આફ્રિકા બધું सूरत राजकोट नारायण सरोवर लखपत वो धोलावेरा सुईगाम राजस्थान पंजाब उत्तराखंड नेपाल यो चाइना कजाकिस्तान तो बाहर देश सब घूमना है. हाँ ಈ ಕಡೆ ಕರ್ಕೊಂಡು ಹೋಗ್ತಾರೆ ನೋಡಿ. ನೋಡ್ತಾ ಇರ್ಬೋದು ಎಲ್ಲ ಕುರಿನೂ ನಮ್ಮ ಭೈರವನ್ನ ನೋಡ್ತಾವ್ರೆ. ಇವನೇ ನಮ್ಮನ್ನು ತಿನ್ನಕ್ಕೆ ಬಂದವನ ಏನು ಅಂತ. ಯಾವುದೋ ಬಂತು ಹತ್ರಕ್ಕೆ ಬಂತು ಭೈರವ ಗಿಡಪ್. ಅವನಿಗೆ ಇಂಟ್ರೆಸ್ಟೇ ಇಲ್ಲ ಅವ್ರ ಮೇಲೆ. ಒಳ್ಳೆ ರಸ್ತೆ ಬಂತು. ಯಾವುದೋ ಹೈವೇ ಇದ್ದಂಗಿದೆ. ಈ ಹೈವೇನಲ್ಲಿ ಸುಯಿಗಾಮ್ವರೆಗೂ ಹೋಗುತ್ತೆ ಅನ್ಸುತ್ತೆ ಇದು. ಈ ಸಲ ನಾನು ನಾಡಬೇಟ್ಗೇನು ಹೋಗಲ್ಲ. ನಾಡಬೇಟ್ ಅಂದರೆ ಅದು 0 ಪಾಯಿಂಟು. ಭಾರತ ಮತ್ತು ಪಾಕಿಸ್ತಾನದ ಬಾರ್ಡ್ರ್ಗಳು ಇರುವಂಥ ಏರಿಯಾ. ನಾನು ಅಲ್ಲಿಗೆ ಹೋಗ್ತಾಯಿಲ್ಲ ಈಗ. ಲಾಸ್ಟ್ ಟೈಮ್ ಹೋಗಿದ್ದೆ. ಡಿಸ್ಕ್ರಿಪ್ಷನ್ ವಿಡಿಯೋ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಬೋದು. ಈ ಸಲ ನಾಡಬೇಟ್ಗೆ ಹೋಗಲ್ಲ, ಮತ್ತು ಸ್ಟ್ರೈಟ್ ರಾಜಸ್ಥಾನ್ಗೆ ಹೋಗ್ತೀನಿ. ಸಖತ್ ಟೈಮ್ ಇದೆ ಈ ಸಲ. ಸೊ ರಾಜಸ್ಥಾನಲ್ಲೂ ವಿಂಟರ್ ಫುಲ್ ಎಂಜಾಯ್ ಮಾಡ್ತೀನಿ. ಫೆಬ್ರವರಿವರೆಗೂ ರಾಜಸ್ಥಾನಲ್ಲೇ ಇರ್ಬೋದು ನಾನು ಆರಾಮಾಗಿ ಅಲ್ಲಿ ಸುತ್ತಾಡ್ಕೊಂಡು. ನವಿಲು ಈ 2 ಇದ್ದಾವೆ. ಒಂದು ಆರ್ತು, ಇದನ್ನು ಆರುತ್ತೆ. ಅಲ್ಲಾವುದೋ 1-2 ಅರಸ್ತಿದೆ. ಕೇಲ कन्याकुमारी हो गया ना तो कुछ नहीं करेगा. भाई वो कैरेट 20 रुपए का कैरेट. हाँ गाजर हाँ 20 का. कन्याकुमारी. स्कूल पे नहीं जाते हैं? जाते हैं ना. शनिवार था. ಶನಿವಾರ ನನಗೆ ಪೆರ್ಲೆಗೆ ಕೊಟ್ಟವ್ರೆ. ಅವ್ನ ಜೋಬಲ್ಲಿ ಒಂದಿದೆ. ಅವ್ರ ಮನೆಯಿಂದ ಕದ್ದವ್ರು ಅಲ್ಲಿ ನೋಡಿ ಕದೀತವ್ರು ಎಲ್ಲರಿಗೂ. ಆ ಮರದಿಂದ ಕದ್ಬಿಟ್ಟು ನಂಗೊಂದು ಕೊಟ್ಟವನೆ. ಆಗತ್ತೆ ಬೇಕಾ ಬೇ 2-4 किधर तक कहता कितला કેટલા ઊંધા આવડે? 15 हाँ 14 का बोलो. 14 का 14 2 28 14 तरी 14 એમ આવશે. 14 का 14 28 14 42 56 57 58 कितना मंदा काಣ ಫುಲ್ ಇದೆ. ಅರ್ಧ ಮರನೇ ಮರ್ಕೊಂಡ್ ಬಂದ ಅವನು. भाई आईडी तो एक दे दो. नहीं बस मैंने तोड़ियो. भाई आईडी नाम भाई आईडी नाम भाई आईडी नाम सुदर्शन संचारी. यूट्यूब में क्या इंस्टाग्राम में इंस्टाग्राम में के दिया सब लोग नहीं तो 1 महीना. भाई
ಪಾನಿಪುರಿ ಮಾಡ್ದವನ ಅಣ್ಣ ಹತ್ರ ಒಂದು ಪ್ಲೇಟ್ ಪಾನಿಪುರಿ 20 ರೂಪಾಯಿ 10 ಪಾನಿಪುರಿ ಅಂತೆ. ಅದಕ್ಕೆ ತಗೊಂಡೆ. नहीं आना है तो अगर जब भाई ये तो पानी पूरी खाने तक चुप रहना, ठीक है? बाद में बात करना. बस बस ले बस. नहीं बस बस नहीं गिर जाएंगे. नहीं छोड़ो. ठीक है पकड़ो ऐसा. हाँ टेस्ट हमने कौन मुझे दे मेरे दे मन मिल दे दे हो जो ये सारे ये जी बुला दे जी मैंने बुलाया. ಗುಜರಾತ್ ಸೋಲಾರ್ ಪಾರ್ಕ್ ಇಲ್ಲೇ ಮಾಡೋರು ಮುಂದೆ ಲೆಫ್ಟಲ್ಲಿದೆ. ರೈತರು ಜಮೀನುಗಳ ತಗೊಂಡು ಮಾಡೋರೆ. ನಾವು ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದ್ರು ಏನೂ ಪ್ರಯೋಜನ ಇಲ್ಲ ಇದರಿಂದ ರೈತರಿಗೆ, ಎಲ್ಲ ಮುಂಡಾಯಿಸ್ಬಿಟ್ರು ನಮಗೆ ಅಂತ. ಮತ್ತೇನು ಓದೋದು ಬಡಿಯಾ ಬಡಿಯಾ कर्नाटक अभी राजस्थान. सुईगाम जाने के लिए अच्छा है रास्ता. जवान हुआ जवान. कर्नाटका कर्नाटका ಸಂಜೆವರೆಗೂ ಸಖತ್ತಾಗಿ ರೈಡ್ ಆಯಿತು. ಹತ್ತತ್ರ 85 ಕಿಲೋಮೀಟ್ರ್ ಬೆಳಗ್ಗೆಯಿಂದ ರೈಡ್ ಮಾಡಿದೆ ನಾನು. ಇವಾಗ ಇಲ್ಲೊಂದು ಪೆಟ್ರೋಲ್ ಪಂಪ್ ಇದೆ ಹೊಸದು, ಇಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹ್ಞೂ ಅಂದರೆ ಇಲ್ಲೇ ಸ್ಟೇ ಮಾಡ್ತೀನಿ. भाई नमस्ते. भाई मेरा नाम सुदर्शन, मैं आया कन्याकुमारी से. मेरा नो अभी मैं जा रहे हो साउथ अफ्रीका. कहाँ जाना है आपको? साउथ अफ्रीका जा रहे हैं. साउथ अफ्रीका? हाँ है ना. मैं अभी मतलब जैसा मतलब अभी रुकना है. मेरे पास टेंट है, इधर रुक सकते हैं? हाँ रुक सकते हो. रुक बिना सकते हैं. टेंट के भी रुक सकते हो. ठीक है इधर जो है वो सोने वाला खटिया है. ठीक है ठीक है. इधर होटल वगैरह कुछ है? होटल तो नहीं है पर बोल देंगे, घर से टिफिन आ जाएगा. ಓ ಥ್ಯಾಂಕ್ ಯು ಬೈ. हाँ ನಂಗೆ ಮನೆಯಿಂದ ಊಟ ತಗೊಂಬಂದಿದ್ದಾರೆ ಆ್ಯಕ್ಚುಲಿ. ಇದು ಯೂಶ್ವಲ್ ಪಲ್ಯ, ಇದು ಮಜ್ಜಿಗೆ, ಇದನ್ನು ಮಜ್ಜಿಗೆ ಜಾಸ್ತಿ ಇಲ್ಲಿ. ಇದು ರೊಟ್ಟಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತು ಭೈರವ ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ ಮಠ ಸೈಕಲ್ ಟ್ರಿಪ್ ಮಾಡ್ತಿದ್ದೀವಿ. ಸದ್ಯಕ್ಕೆ ಇಲ್ಲಿ ಭೈರವ್ ಅವರು ಮಲ್ಕೊಂಡಿದ್ದಾರೆ. ಅವ್ರು ಯಾವಾಗಲೂ ನನ್ನ ಜೊತೆ ಮಲ್ಕೋತಾರೆ, ನನ್ನದೇ ಬೆಡ್ಶೀಟಲ್ಲಿ ಮಲಗಿದ್ದಾರೆ. ಇದನ್ನು ನಾವು ಸ್ಲೀಪಿಂಗ್ ಬ್ಯಾಗ್ ಅಂತ ಕರಿತೀವಿ. ಜಾಸ್ತಿ ಚಳಿ ಆಗ್ತಿದೆ ಅವ್ರಿಗೆ ಅಲ್ವಾ? ಮಲ್ಕೋಯ್ತು, ಇನ್ನೊಂದು 5 ನಿಮಿಷ ಟೈಮ್ ಇದೆ. ಗೋ. ನಾವು ನಿನ್ನೆ ರಾತ್ರಿ ಒಂದು ಪೆಟ್ರೋಲ್ ಪಂಪಲ್ಲಿ ಉಳ್ಕೊಂಡಿದ್ವಿ. ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಇವಾಗ ಹೊರಗಡೆ ಬಂದು ನಮ್ಮ ಸೈಕಲ್ ರೈಡ್ನ ಶುರು ಮಾಡಿದ್ದೀವಿ.
ಇಲ್ಲಿ ನೋಡ್ತಾ ಇರ್ಬೋದು ಉಪ್ಪೆಲ್ಲ ಬಿದ್ದಿದೆ ಅಲ್ವಾ, ಇದು ಉಪ್ಪು ನೋಡಿ ಕಲ್ಲುಪ್ಪು, ಅದು ಬಿದ್ದೆಲ್ಲ ನುಚ್ಚಾಗಿ ಹೋಗ್ಬಿಟ್ಟಿದೆ. ಈ ಥರ ಇರುತ್ತೆ ಕಲ್ಲುಪ್ಪಿದು. ಇಲ್ಲಿ ಉಪ್ಪನ್ನ ತಯಾರು ಮಾಡ್ತಾರಲ್ವ ಮರುಭೂಮಿನಲ್ಲಿ, ಕಚ್ಚಲ್ಲಿ ತಯಾರು ಮಾಡ್ತಾರೆ. ಸೊ ಆ ಉಪ್ಪೆಲ್ಲನೂ ಲಾರಿಲಿ ತುಂಬಿಕೊಂಡು ಎಕ್ಸ್ಪೋರ್ಟ್ ಮಾಡ್ತಾರೆ, ಎಲ್ಲ ಆಗುತ್ತೆ ಕೆಲಸ. ಸೊ ಆ ಲಾರಿಗಳು ಚೂರು ಆಚೆ ಈಚೆ ಹಿಂಗೆ ಎಳೆದಾಡಿದ್ರೆ ಎಷ್ಟೊಂದು ಉಪ್ಪು ಚೆಲ್ಬಿಡುತ್ತೆ. ಅಲ್ಲಿ ನಿಮಗೆ ಪಕ್ಕದ ರೋಡಲ್ಲಿ ತೋರಿಸ್ತೀನಿ ತಡ್ರಿ, ನೋಡ್ತಾ ಇರ್ಬೋದು ಅಲ್ಲೇನೋ ಚೂರು ಚಿಕ್ಕದಾಗಿ ತಗ್ಗಿರೋದಕ್ಕೆ ಎಷ್ಟೊಂದು ಉಪ್ಪು ಬಿದ್ದಿದೆ. ನಮ್ಮ ಕಡೆ ಉಪ್ಪು ಚೆಲ್ಲಬಾರ್ದು ಅಂತಾರೆ, ಇಲ್ಲಿ ನೋಡ್ರಿ ಎಲ್ಲ ಸುರಿಸ್ಕೊಂಡು ಹೋಗೋರೆ. ಇಲ್ಲೊಂದು ಜಂಕ್ಷನ್ ಸಿಕ್ಕಿದೆ, ತಿಂಡಿ ಗಿಂಡಿ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಜನ ಕುಂತವ್ರೆ, ನೋಡೋಣ ಇಲ್ಲೇನಾರು ತಿಂಡಿ ಸಿಗುತ್ತಾ ಅಂತ. आइए भैया आइए। ओ इधर नाश्ता मिलेगा? नाश्ता? अरे सब कुछ मिलेगा। चाय पीते हैं? चाय हाँ पीते। और क्या मिलेगा चाय के बिना? वो मिलेगा? ठीक है. ಇಲ್ಲಿ ತಿನ್ನಕ್ಕೆ ವಡಾಪಾವ್ ಏನೋ ಇದ್ದಂಗಿದೆ. भाई नाश्ता में क्या है? बन रहा है। कितना टाइम लगेगा? 5-10 मिनट। ठीक है. वो क्या होता है? कड़ी पकौड़ा बनेगा। ठीक है. ಈ ಹೋಟ್ಲಲ್ಲಿ ನಮಗೆ ಕಡಿ ಪಕೋಡ ಸಿಗ್ತಾ ಇದೆ. ಮೊದಲಿಗೆ ಪಕೋಡನ ಈ ಥರ ಎಣ್ಣೆಲ್ಲ ಕರೆದಿರ್ತಾರೆ, ಅದಾದಮೇಲೆ ಕಡಿನ ಒಂಥರ ಸಾಂಬಾರು ಮಾಡ್ದಂಗೆ ಮಾಡಿರ್ತಾರೆ. ಆ ಸಾಂಬಾರು ಮತ್ತು ಪಕೋಡ ಎರಡನ್ನೂ ಮಿಕ್ಸ್ ಮಾಡಿ ತಿನ್ನೋಕೆ ಕೊಡ್ತಾರೆ. ಬೈ ಮೇರೆಗೋ 2 पाव देना. ಹಾಂ ವಡಾ ನೀ ಖಾಲಿ ಪಾವ್ ದೇನ 2. ಇದ್ರ ಜೊತೆ ಪಾವ್ ಹಾಕೊಂಡು ತಿಂತೀನಿ, ನೋಡೋದು ಹೆಂಗಿರುತ್ತೆ. ಸೊ ಕಡಿ ಪಕೋಡ ಹಿಂಗಿರುತ್ತೆ, ಇದ್ರ ಜೊತೆಗೆ ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲ ಉದುರಿಸಿರ್ತಾರೆ, ಅದು ಮಿಕ್ಸ್ ಮಾಡಿಕೊಂಡು ತಿನ್ಕೊಂಡ್ರೆ ಆಯಿತು. ಪಾನಿಪುರಿ ಮಸಾಲೆ ಇರುತ್ತಲ್ಲ ಗುರು, ಅದೇನೋ ಮಸಾಲ ಪುರಿದ ಮಸಾಲ ಹಂಗಿದೆ ಇದು ಕಡಿ. मेरे को पाव 3 देना. ಪಾವ್ ಚೆನ್ನಾಗಿದೆ, ಪರವಾಗಿಲ್ಲ, ಇವತ್ತು ಮಾಡಿರೋ ಥರ ಇದ್ದಾವೆ.